ವೇದಿಕೆಗೆ ಜೈ ಕರ್ನಾಟಕ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಚಳುವಳಿ ಚಲಪತಿ ಗೌಡ್ರಿಗೆ, ಚಳುವಳಿ ಚಲಪತಿ ಗೌಡ್ರಿಗೆ. ಈ ದಿನ ಮೊನ್ನೆ ದೆಹಲಿಯಲ್ಲಿ ಏನು ತೀರ್ಪು ಬಂದಿದೆ, ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತೇಳಿ, ಅದ್ರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲಪತಿ ಗೌಡ ಅವರ ರಕ್ಷಣಾ ವೇದಿಕೆಯಿಂದ ಜಿಲ್ಲಾ ಕಚೇರಿಯಲ್ಲಿ CM ಅವ್ರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ನಮಗೆ ಈಗ ಕಾವೇರಿ ನೀರು ನಮ್ಮ ಕರ್ನಾಟಕಕ್ಕೆ ತಾಯಿ ಇದ್ದಂಗೆ, ನಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈಗ ತಮಿಳುನಾಡವ್ರು ಕೇಳ್ತಾ ಇರೋದು ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದಾರೆ. ಸೊ ನಮಗೆ ಕರ್ನಾಟಕದಲ್ಲಿ 12 ಜಿಲ್ಲೆಗೆ ಕಾವೇರಿ ನೀರು ಮೇಲೇ ನಾವು ಅವಲಂಬಿತರಾಗಿದ್ದೀವಿ. ಅದೇ ಥರ ಬೆಂಗಳೂರು ಮಹಾನಗರ ಲಕ್ಷಾಂತರ ಜನ ಇದ್ದಾರೆ, ಅಲ್ಲಿ ಎಲ್ಲ ಪ್ರತಿ ಮನೆಗೂ ಕಾವೇರಿ ನೀರೇ ಯಲಹಂಕವರೆಗೂ ಬರುತ್ತೆ. ಅದೇ ಥರ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋಕ್ಕೆ ಆಗಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನನ್ನ ಮನವಿ ಏನಂತ ಹೇಳಿದ್ರೆ, ಕೋರ್ಟ್ ಆದೇಶ ಏನೇ ಇರ್ಬೋದು, ನೀವು ನಿನ್ನೆ ಸರ್ವಪಕ್ಷಗಳ ಸಭೆ ಕರೆದಿದ್ದೀರಾ, ಅದೇ ಥರ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಕರೆದು ಅವ್ರ ಹತ್ರ ಮಾತಾಡಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ನೀರನ್ನು ಈಗಿರೋ, ಯಾಕೆಂದರೆ ಈ ಸರಿ ಮಳೆ ಕಡಿಮೆ ಆಗಿದೆ, ಈಗ ನಮಗೆ ಒಂದು 65% ಕುಂದುಕೊರತೆಗಳಿದೆ. ಯಾವುದೇ ಕಾರಣಕ್ಕೂ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು. ಅಕಸ್ಮಾತ್ ಅವರ ಇದಕ್ಕೇನಾದರೂ ನೀವೇನಾದರೂ ಅವ್ರ ಫೋರ್ಸ್ಗೆ ಇದು ಮಾಡಿಬಿಟ್ರು ನಮ್ಮ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟ ಇರುತ್ತೆ ಅಂತ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ. ನೀವು ಮಾತಾಡಿ ಲೇಡೀಸ್ ಸರ್, ಅದು ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದ ಡಾಕ್ಟರ್ ಚಳುವಳಿ ಚಲಪತಿ ಗೌಡರ ಬಣದ ವತಿಯಿಂದ, ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಇದರ ವಿಚಾರ ಈಗಾಗಲೇ ಇಡೀ ರಾಜ್ಯದಲ್ಲಿ ಕನ್ನಡಿಗರ ಕಿಚ್ಚು, ಕನ್ನಡಿಗರ ಸಹನೆಯನ್ನು ಪರೀಕ್ಷೆ ಮಾಡ್ತಾರಂಥ ಸರ್ಕಾರದ ವಿರುದ್ಧ, ಈ ಕಾವೇರಿ ನಿಯಂತ್ರಣ ಸಮಿತಿ ಆದೇಶ ಮಾಡಿರೋ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇದರ ವಿಚಾರ, ಈಗಾಗಲೇ ರಾಜ್ಯದಲ್ಲಿ ವಾಡಿಕೆ ಮಳೆಗಿಂತ ಮಳೆ ತುಂಬ ಕಡಿಮೆ ಇದೆ. ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾಗಿದ್ದಾರೆ, ಜನರಿಗೆ ಕುಡಿಯೋಕ್ಕೆ ನೀರಿಲ್ಲ, ಕನ್ನಡಿಗರಿಗೆ ನೀರಿಲ್ಲ. ಇಂತಹ ಸಮಯದಲ್ಲಿ ಎಲ್ಲೋ ದೆಹಲಿಯಲ್ಲಿ ಕುತ್ಕೊಂಡು ಕಾವೇರಿ ನಿಯಂತ್ರಣ ಸಮಿತಿ ಪ್ರತಿ ದಿವಸ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ 15 ದಿವಸಗಳ ಕಾಲ ಹರಿಸಬೇಕಂತ ಹೇಳಿದ್ರೆ ಕಾವೇರಿಯಲ್ಲಿರೋ ನೀರೆಲ್ಲ ಸಂಪೂರ್ಣ ಖಾಲಿ ಆಗುತ್ತೆ. ಕನ್ನಡಿಗರು ನೀರಿಗಾಗಿ ಹಾಹಾಕಾರ ಹೇಳುತ್ತೆ, ಕುಡಿಯೋ ನೀರಿಗಾಗಿ ಪರಿಸ್ಥಿತಿ ತುಂಬ ಸಮಸ್ಯೆ ಆಗುತ್ತೆ. ಇಂಥ ಸಮಯದಲ್ಲಿ ಆ ಕಾವೇರಿ ನಿಯಂತ್ರಣ ಸಮಿತಿಯವರು ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ನೀರಿನ ಲಭ್ಯತೆ ನೋಡಬೇಕು, ಅದ್ರ ಜೊತೆಗೆ ಆ ಲಭ್ಯತೆ ಆಧಾರದ ಮೇಲೆ ಬೇರೆ ರಾಜ್ಯಕ್ಕೆ ಬಿಡಬೇಕು. ಅದು ಬಿಟ್ಟು ಏಕಾಏಕಿ ಆದೇಶ ಮಾಡಿಬಿಟ್ರೆ ಕನ್ನಡಿಗರು ಸುಮ್ಮನೆ ಇರೋಕ್ಕಾಗಲ್ಲ. ಕನ್ನಡಿಗರಿಗೆ ಅನ್ಯಾಯ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಲು ಸದಾ ಸಿದ್ಧವಾಗಿದೆ. ಯಾಕಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು, ನುಡಿ, ನೆಲ, ಜಲ, ಭಾಷೆ ಬಗ್ಗೆ ಯಾವುದೇ ಹೋರಾಟಕ್ಕೂ ಸಿದ್ಧವಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಕಾವೇರಿ ನದಿಯ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳುತ್ತಾ,
ಒಂದು ವೇಳೆ ಬಿಟ್ಟರೆ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ, ಉಗ್ರ ಪ್ರತಿಭಟನೆಗಳು ಮಾಡ್ತೀವಿ. ಅವಶ್ಯಕತೆ ಬಿದ್ದರೆ ಕರ್ನಾಟಕ ಬಂದ್ಗೂ ಸಹ ನಾವು ತೀರ್ಮಾನ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಅಂಬಿಕಾ ಸುರೇಶ್ ಅಂತ. ನಾವು ಕನ್ನಡ ರಕ್ಷಣಾ ವೇದಿಕೆಯಿಂದ ಎಲ್ಲರೂ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸಹ ಒಟ್ಟುಗೂಡಿ ಇಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಇದಕ್ಕೆ ಉಗ್ರ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಸಹಕರಿಸಿ ಎಲ್ಲರೂ ನಾವು ಇದರಲ್ಲಿ ಪಾಲ್ಗೊಳ್ಳುತ್ತೇವೆ. ಸರ್ಕಾರಕ್ಕೆ ಮನವಿಯನ್ನು DC ಅವ್ರ ಕಡೆಯಿಂದ ನಾವು ಚಿಕ್ಕಬಳ್ಳಾಪುರ DC ಸರ್ ಕಡೆಯಿಂದ ನಾವು ಮನವಿ ಪತ್ರವನ್ನು ಸಲ್ಲಿಸಲು ಈ ದಿನ ಎಲ್ಲರೂ ಮನವಿ ಕೊಡುತ್ತೀವಿ. ಮನವಿ ಪತ್ರ ನೀವು ಆಫೀಸಲ್ಲಿ ಯಾವ ತಗೊಂಡು ಆಗಲ್ಲ ಇಲ್ಲ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ಚಲಪತಿ ಅಣ್ಣ ಅವರ ಬಲದಿಂದ ನಮ್ಗೆ ಏನಪ್ಪ ವಿಷಯ ಅಂದರೆ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇರ್ತಾರೆ, ಅದನ್ನು ನೀರನ್ನು ಹರಿಸಬಾರ್ದು ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಮಂಜುನಾಥ್ ಬೆಂಗಳೂರು ನಗರ ಅಧ್ಯಕ್ಷರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗ ಸಾರಥ್ಯದಲ್ಲಿ ಡಾಕ್ಟರ್ ಚಲಪತಿಗೌಡ ಅವರ ನೇತೃತ್ವದಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತ ಕಚೇರಿಗೆ ಬಂದಿದ್ದೀವಿ. DC ಅವರಿಗೆ ಮನವಿ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ತಮಿಳುನಾಡಿಗೆ ಹರಿಸಬಾರದು ಅಂತ. ಯಾಕೆ ಅಂದರೆ ಇವರು ಆಡಳಿತದಲ್ಲಿ ಒಂದು ಆದೇಶವನ್ನು ಮಾಡಿರ್ತಾರೆ, ಇಲ್ಲಿ ನೀರಿದೆಯಾ, ಎಷ್ಟು ಮಟ್ಟ ಇದೆ ಅಂತ ಯಾವುದನ್ನು ಯೋಚನೆ ಮಾಡಲ್ಲ. ಇವರು ಹೇಳಿದ ತಕ್ಷಣ ನಾವು ಬಿಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಇವರು ನೀರನ್ನು ಬಿಡಬಾರ್ದು, ನೀರನ್ನು ಬಿಟ್ಟರೆ ಹೋರಾಟದ ಎಚ್ಚರಿಕೆ ನೀಡ್ತೇವೆ. ಈ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡುತ್ತೆ, ಉಗ್ರವಾಗಿ ಹೋರಾಟ ಮಾಡುತ್ತೆ ಅಂತ ಹೇಳ್ತಾ ಇದ್ದೀವಿ. ಜೈ ಕರ್ನಾಟಕ, ಜೈ ರಕ್ಷಣಾ ವೇದಿಕೆ.